ನಾನು ಮದುವೆ ಮಾಡ್ಕೊಂಡು ಈ ಮನೆಗೆ ಕಾಲಿಟ್ಟಾಗಿಂದ ನಮ್ಮ ಅತ್ತೆ ಮಾವನಿಗೂ ನನ್ನ ಕಂಡ್ರೆ ಇಷ್ಟ ಆಗ್ತಿಲ್ಲ, ನನ್ನ ನಾದ್ನಿಗೂ ಇಷ್ಟ ಆಗ್ತಿಲ್ಲ, ಇತ್ತೀಚೆಗೆ ನನ್ನ ಗಂಡನಿಗೂ ಇಷ್ಟ ಆಗ್ತಿಲ್ಲ, ಪಕ್ಕದ ಮನೆಯವ್ರಿಗೆ ಇಷ್ಟ ಆಗ್ತಿಲ್ಲ, ಎದುರುಗಡೆ ಮನೆಯವ್ರಿಗೆ ಇಷ್ಟ ಆಗ್ತಿಲ್ಲ, ಕೊನೆ ಮನೆಯವ್ರಿಗೂ ನನ್ನ ಕಂಡ್ರೆ ಇಷ್ಟ ಆಗ್ತಿಲ್ಲ. ಇವ್ರು ಯಾರು ನನ್ನ ಇಷ್ಟಪಡ್ತಿಲ್ಲ ಅಂದ್ರೆ ನಾನು ಯಾಕೆ ಬದುಕಿರ್ಬೇಕು? ಇಂಥ ಬಾಳೋದ್ಕಿಂತ ಸಾಯೋದೇ ವಾಸಿ. ಎಲ್ಲರೂ ಸಾಯೋಕ್ ಮುಂಚೆ ಡೆತ್ ನೋಟ್ ಬರೀತಾರಲ್ಲ, ನಾನು ಬರೀತೀನಿ. ನಿಮ್ಮ ಪ್ರೀತಿಯ ಎಂಟಿ ಮಧು. ಪ್ರೀತಿನೇ ಇಲ್ಲ, ಅದಕ್ಕೆ ಸಾಯ್ತಿರೋದು. ಪ್ರೀತಿ ಡಿಲೀಟ್. ನನ್ನ ಬೀರುನಲ್ಲಿರೋ 100 ಸೀರೆಗಳನ್ನ ನಮ್ಮಮ್ಮನಿಗೆ ಕೊಟ್ಬಿಡಿ. ನನ್ನ ಹತ್ರ ಇರೋ 10 ಲಕ್ಷ ರೂಪಾಯಿ ಒಡವೆಗಳನ್ನ ನಮ್ಮ ಅಪ್ಪನಿಗೆ ಕೊಟ್ಬಿಡಿ. ನನ್ನ ಹೆಸರಲ್ಲಿ 2 ಸೈಟ್ ಇದೆಯಲ್ಲ, ಅದನ್ನ ನನ್ನ ತಮ್ಮನಿಗೆ ಕೊಟ್ಬಿಡಿ. ಇಂತಿ ನಿಮ್ಮ ಪ್ರೀತಿಯ ಮಧು. ಮುಗೀತು, ಎಲ್ಲ ಮುಗೀತು. ಈ ಪಾಯ್ಸನ್ ಕಹಿ ಇರುತ್ತೋ ಏನೋ. ನನ್ನ ಹತ್ರ 100 ಸೀರೆ ಇದೆ, 10 ಲಕ್ಷ ರೂಪಾಯಿ ಒಡವೆ ಇದೆ, 2 ಸೈಟು ಇದೆ. ಯಾರು ಇಷ್ಟಪಡ್ಲಿ ಇಷ್ಟಪಡದೆ ಇರ್ಲಿ ನನಗೇನು? ಇಷ್ಟೆಲ್ಲ ಇರ್ಬೇಕಾದ್ರೆ ನಾನು ಯಾಕೆ ಸಾಯ್ಬೇಕು? ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ